ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಈ ರೀಡಿಂಗ್ ಯಾರಿಗೆ ಅಪ್ಲಿಕಬಲ್ ಆಗುತ್ತೆ ಅಂದರೆ 2 ಸೈಡ್ ಲವರ್ಸ್ಗೆ ಮ್ಯಾರೇಜಿಗೆ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ದು, ಆ ವ್ಯಕ್ತಿನ ನಿಮ್ಮನ್ನ ಅತಿಯಾಗಿ ಪ್ರೀತಿ ಮಾಡ್ತಿದ್ದು, ನೀವು ಆ ವ್ಯಕ್ತಿನ ಅತಿಯಾಗಿ ಪ್ರೀತಿ ಮಾಡ್ತಾರೆ, ಆ ವ್ಯಕ್ತಿ ನಿಮ್ಗೆ ಬೇಕು ಅನಿಸಿದ್ರೆ ಈ ರೀಡಿಂಗ್ ನಿಮಗೆ. ಯಾವುದೇ ಅಫೇರ್ ಕನೆಕ್ಷನ್ ಇಲ್ಲ, ಯಾವುದೇ ಈ ಥರ ಕನೆಕ್ಷನ್ ಇಲ್ದವ್ರಿಗೆ ಈ ವಿಡಿಯೋ, ಓಕೆನಾ? ಸೊ ಈ ರೀಡಿಂಗ್ ಮೇಲ್ ನೋಡ್ತಾರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಾರೆ ಮೇಲ್ಗೆ ಅಂದ್ಕೊಳ್ಳಿ. ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ ಅಷ್ಟೇ. ನೋಡುವಂಥ ನನ್ನ ವ್ಯೂವರ್ಸು ಸಿಚುಯೇಷನ್ ಹೇಗಿದೆ, ಅವ್ರ ಮನಸ್ಸಲ್ಲಿರೋ ವ್ಯಕ್ತಿನ ನೆನಪು ಮಾಡ್ಕೊಂಡು ನೋಡುವಂಥ ನನ್ನ ವ್ಯೂವರ್ಸು ಸಿಚುಯೇಷನ್ ಹೇಗಿದೆ, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನೆನಪು ಮಾಡ್ಕೊಂಡು ಈಗ ಫಸ್ಟು ನಿಮ್ಮ ಎನರ್ಜಿ ಪಿಕ್ ಮಾಡ್ತೀನಿ, ಆಮೇಲೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಎನರ್ಜಿ ಪಿಕ್ ಮಾಡ್ತೀನಿ. ನೋಡುವಂಥ ನನ್ನ ವ್ಯೂವರ್ಸು ಪರಿಸ್ಥಿತಿ ಹೇಗಿದೆ, ಅವ್ರ ಮನಸ್ಸಲ್ಲಿರೋ ವ್ಯಕ್ತಿ ನೆನಪುಗಳಿಂದ ನನ್ನ ವ್ಯೂವರ್ಸ್ ಪರಿಸ್ಥಿತಿ ಹೆಂಗಿದೆ. ಇಲ್ಲಿ ಯಾರೋ ಈ ರೀಡಿಂಗಲ್ಲಿ ಸುಮ್ಮನೆ ಬಂದು ಒಬ್ರು ಕೇಳ್ತಾ ಇರ್ತಾರೆ, ಹೇಳಿದ್ನೇ ಹೇಳ್ತೀರಾ ಅಂತ. ಹೇಳಿದ್ನೇ ಹೇಳೋಕ್ಕೆ ನನಗೆ ಏನಾದ್ರದ್ದು ಬುದ್ಧಿ ಕೆಟ್ಟಿದೆಯಾ? ನಾನು ಹೇಳಿದ್ನೇ ಹೇಳೋದಿಲ್ಲ. ಇಲ್ಲಿ ಆ್ಯಕ್ಚುಲಿ ಟ್ಯಾರೋಟ್ ಕಾರ್ಡ್ಸಲ್ಲಿ ಇರೋದೇ 78 ಡೆಕ್ ಟ್ಯಾರೋಟ್ ಕಾರ್ಡ್ಸು. ಸೊ ಅದನ್ನೇ ನೋಡಿ ಹೇಳ್ಬೇಕಾಗುತ್ತೆ ಅಷ್ಟೇ. ನಿಮ್ಮೊಂದು ಸಿಚುಯೇಷನ್ ಯಾವ ರೀತಿ ಇದೆ ಅದನ್ನ ನೋಡಿ ಹೇಳ್ಬೇಕಷ್ಟೇ. ದಿನ ಒಂದನ್ನೇ ಹೇಳ್ತೀರ ಅಂದರೆ ಯಾರೋ ಒಬ್ರು ಇದ್ದಾರೆ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ನಾ ಏನು ಹೇಳಿದ್ನೇ ಹೇಳೋದಿಲ್ಲ. ನಿಮ್ಮ ಸಿಚುಯೇಷನ್ ಯಾವ ರೀತಿ ಇದೆ, ಕ್ವಶನ್ ಯಾವ ರೀತಿ ಇದೆ, ಸೊ ಅದಕ್ಕೆ ಹೇಳ್ತೀವಿ ಅಷ್ಟೇ, ಓಕೆನಾ? ಹೇಳಿದ್ನೇ ಇಲ್ಲಿ ಯಾರು ಹೇಳೋಕ್ಕಾಗೋದಿಲ್ಲ. ಸೊ ನಾನು ಒಂದೇ ಹೇಳೋದು, ನಿಮ್ಗೆ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಏನು ನೋಡಿ ಅಂತ ಏನೇನು ಹೇಳೋದಿಲ್ಲ. ಸೊ ಫಸ್ಟಲ್ಲಿ ಬಂದಿರೋದ್ರಿಂದ ಪೇಜ್ ಆಫ್ ಕಷ್ಟ ಬಂದಿರೋದ್ರಿಂದ ನಿಮಗೆ ನಿಮ್ಮ ಲೈಫಲ್ಲಿ ತುಂಬ ಕಷ್ಟಗಳಿದೆ, ತುಂಬ ಪ್ರಾಬ್ಲಮ್ಸ್ ಇದೆ, ತುಂಬ ತೊಂದರೆಗಳಿದೆ. ಸೊ ನಿಮ್ಮ ವ್ಯಕ್ತಿ ನಿಮ್ಗೆ ಎಷ್ಟೇ ಹರ್ಟ್ ಮಾಡಿದ್ರು, ಎಷ್ಟೇ ನೋವು ಕೊಟ್ಟಿದ್ರು, ಎಷ್ಟೇ ತೊಂದರೆ ಮಾಡಿದ್ರು, ಸಪ್ರೇಷನ್ ಇದ್ರೂ, ನೋ ಕಾಂಟ್ಯಾಕ್ಟ್ ಇದ್ರೂ, ನಿಮ್ಗೆ ತೊಂದರೆ ಎಷ್ಟೇ ನಿಮ್ಮ ಮನಸ್ಸಲ್ಲಿ ಅವ್ರ ಮೇಲೆ ದ್ವೇಷ ಇದ್ದರೂ, ಕೋಪ ಇದ್ರೂ, ಯಾಕಂದರೆ ನಿಮ್ಮ ವ್ಯಕ್ತಿ ನಿಮ್ಗೆ ಹರ್ಟ್ ಮಾಡಿರೋದ್ರಿಂದ ಎಷ್ಟೇ ಇದ್ರೂ ಅವ್ರ ಮೇಲೆ ಪ್ರೀತಿ ಮಾತ್ರ ಕಮ್ಮಿ ಆಗಿಲ್ಲ, ಇನ್ನೂ ಜಾಸ್ತಿ ಆಗ್ತಾನೆ ಇದೆ. ನೈಟ್ ಆಫ್ ಪೆಂಟಿಕಲ್ಸ್, ನೀವೇನೇ ಕೆಲಸ ಮಾಡ್ತಾಯಿದ್ರು ನಿಮ್ಮ ವ್ಯಕ್ತಿಗೆ ಅವ್ರ ಮೇಲೇ ನಿಮ್ಗೆ ಇಂಟ್ರೆಸ್ಟು, ಬಟ್ ಅದಕ್ಕೆ ಇಂಟ್ರೆಸ್ಟ್ ಅಂತೂ ಕಮ್ಮಿ ಆಗಿಲ್ಲ. ನಿಮಗೆ ನಿಮ್ಮ ಮನಸ್ಸಲ್ಲಿರೋ ಪ್ರೀತಿಸ್ತಾರಂಥ ವ್ಯಕ್ತಿ ಯಾರೇ ಆಗಿರ್ಬೋದು, 2 ಸೈಡ್ ಪ್ರೇಮಿ ಆದರೂ ಆಗಿರ್ಬೋದು, ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರು, ಯಾರೇ ಆಗಿರಲಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರಿದ್ದಾರೆ ಅವರಿಲ್ಲದೆ ನಿಮ್ಮ ಜೀವನ ತುಂಬ ಸ್ಟಕ್ ಆಗಿಬಿಟ್ಟಿದೆ. ಅಂದರೆ ನಿಮ್ಗೆ ಅವ್ರು ಬೇಕು ಆವಾಗಲೇ. ಅಂದರೆ ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲಾಗಿ ಚೆನ್ನಾಗಿದ್ರೆ, ಎಲ್ಲದರಲ್ಲೂ ಚೆನ್ನಾಗಿದ್ರೆ, ಬಟ್ ಎಮೋಷ್ನಲ್ ಪ್ರೀತಿಯಲ್ಲಿ ಚೆನ್ನಾಗಿಲ್ಲ. ಪ್ರೀತಿ ಅಂದರೆ ಎಮೋಷ್ನಲ್ ಅಂದರೆ ಹಂಗೆ ಅರ್ಥ ಆಯಿತು. ಎಮೋಷ್ನಲ್ ಅಂದರೆ ಈಗ ಒಬ್ಬ ವ್ಯಕ್ತಿ ಇದ್ದಾರೆ, ನೀವು ಎಷ್ಟು ದಿವಸ ಅಂತ ಒಂಟಿಯಾಗಿರ್ತೀರಿ, ಸಿಂಗಲ್ ಆಗಿರೋಕ್ಕಾಗಲ್ವಲ್ಲ, ಯಾರಾದರೂ ನಿಮ್ಗೊಬ್ಬ ಪಾರ್ಟ್ನರ್ ಬೇಕು. ಸೊ ನಿಮ್ಮ ಲೈಫಲ್ಲಿ ಇವಾಗ ನಿಮ್ಮ ಪಾರ್ಟ್ನರ್ ಇಲ್ಲ, ನಿಮ್ಮ ಜೊತೆ ನಿಮ್ಮಿಂದ ದೂರ ಆಗಿದ್ದಾರೆ. ಅಂದರೆ ಯಾರಾದರೂ ಆಗಲಿ ಒಬ್ಬ ಪಾರ್ಟ್ನರ್ ಸಿಗ್ತಾರೆ, ಮ್ಯಾರೇಜ್ ಆದರೆ ಯಾರೊಬ್ಬರು ಸಿಗ್ತಾರೆ, ಸಿಂಗಲ್ ಆಗಿದ್ರೆ ಯಾರೊಬ್ಬರು. ಸೊ ನಿಮ್ಗೆ ಆ ಥರ ಅಲ್ಲ. ನಿಮಗೆ ನೀವು ನಿಜವಾಗ್ಲೂ ನಿಮ್ಮ ವ್ಯಕ್ತಿನ ಪ್ರೀತಿ ಮಾಡಿದ್ರೆ, ಸೊ ಜೆನ್ಯೂನಾಗಿ ಪ್ರೀತಿ ಮಾಡಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೋ ಅದೇ ವ್ಯಕ್ತಿ ನಿಮ್ಗೆ ಬೇಕಾಗಿರೋದ್ರಿಂದ ನಿಮ್ಗೆ ಆ ವ್ಯಕ್ತಿನ ಹೆಂಗೆ ಪಡ್ಕೊಳೋದಂತ ಗೊತ್ತಿಲ್ಲ. ಸೊ ಅದಕ್ಕೆ ಸ್ಟಕ್ ಸಿಚುಯೇಷನಲ್ಲಿ ಸಿಕ್ಕಾಕೊಂಡಿದ್ರೆ ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ. ಹರ್ಮಿಟ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಸಿಂಗಲ್ ಆಗಿದ್ದೀರಾ, ತುಂಬ ನೋವಲ್ಲಿದ್ದೀರಾ, ತುಂಬ ಟೆನ್ಷನ್ ಆಗ್ತಾಯಿದ್ದೀರಾ, ನಿಮ್ಮ ವ್ಯಕ್ತಿನೇ ನಿಮ್ಮ ಲೈಫಲ್ಲಿ ಬರೋ ಥರ ಬರ್ತಾರೆ ಅಂತ ಕಾಯ್ತಾ ಇದ್ದೀರಾ, ಆದರೆ ತುಂಬ ಪೇಯ್ನಲ್ಲಿದ್ದೀರ ಅಂತ ಹೇಳ್ಬೋದು. 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಪಡೆದುಕೊಳ್ಳೋದಕ್ಕೆ ನೀವು ತುಂಬ ಓವರ್ ಟೆನ್ಷನ್ ಮಾಡ್ತೀರಾ, ತುಂಬ ಥಿಂಕಿಂಗ್ ಮಾಡ್ತೀರಾ, ಮತ್ತು ನಿಮ್ಮ ವ್ಯಕ್ತಿ ಬಗ್ಗೆನೇ ಪದೇ ಯೋಚನೆ ಮಾಡ್ತೀರಾ, ಮತ್ತು ಅವ್ರ ಬಗ್ಗೆನೇ ಟೆನ್ಷನ್ ಮಾಡ್ತೀರಾ, ಮತ್ತು ಅವ್ರ ಬಗ್ಗೆನೇ ತುಂಬ ಇಂಟ್ರೆಸ್ಟ್ ಇರುತ್ತೆ ನಿಮಗೆ ಬೇರೆ ಯಾವುದ್ರ ಬಗ್ಗೆನೂ ಅಷ್ಟೊಂದು ಟೆನ್ಷನ್ ಇರೋದಿಲ್ಲ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಿಟ್ಟು. ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಪ್ರಪೋಸ್ ಮಾಡಬೇಕು, ಇಂಪ್ರೆಸ್ ಮಾಡಬೇಕು,
ಮದುವೆ ಆಗ್ಬೇಕಂತ ಎಲ್ಲ ಟ್ರೈ ಮಾಡ್ತೀರ. ಬಟ್ ಆದರೆ ನಿಮ್ಮ ವ್ಯಕ್ತಿ ಕಡೆಯಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ ಅಡ್ಡ ಬರ್ತದೆ. ಮತ್ತು ನಿಮ್ಮ ಮನೆಯಲ್ಲಿ ಕ್ಯಾಸ್ಟು, ಕಲ್ಚರ್, ಏಜು ಎಲ್ಲವೂ ಡಿಫ್ರೆನ್ಸ್ ಇರೋದ್ರಿಂದ ಮದುವೆ ಆಗೋದಕ್ಕೆ ಆಗ್ತಾಯಿಲ್ಲ. ಇನ್ನು ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ನಿಮ್ಮ ಒಂದು ಯಾರಿರ್ತಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಡೆಯಿಂದ ಯಾವುದೇ ಥರ ಸಿಗ್ನಲ್ ಇಲ್ಲ, ಇನ್ಫಾರ್ಮೇಷನ್ ಇಲ್ಲ, ಅವ್ರ ಕಡೆಯಿಂದ ಯಾವುದೇ ಎಫರ್ಟ್ಸ್ ಇಲ್ಲ. ಸೊ ಅದಕ್ಕೆ ಟೆನ್ಷನ್ ಆಗಿದ್ರು. 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ನಿಮಗೆ ಹಲವಾರು ಥರದ ಕಷ್ಟಗಳಿದೆ, ತುಂಬ ಪ್ರಾಬ್ಲಮ್ಸ್ ಇದೆ. ಎಲ್ಲವೂ ಇದ್ರೂ ಎಷ್ಟೇ ಇದ್ರೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬರ್ತಾರೆ ಅಂತ ನೀವು ಕಾಯ್ತಾನೆ ಇದ್ದೀರ. ನೀವು ಎಷ್ಟೇ ದೂರದಲ್ಲಿದ್ರೂ ಅವರಿಂದ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೂ ಅವ್ರಿಗೋಸ್ಕರ ನೀವು ಇನ್ನೂ ಕಾಯ್ತಾ ಇದ್ದೀರ ಅಂತ ಹೇಳ್ಬೋದು. 2 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿನ ನೀವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಿಮ್ಗೆ ಅವ್ರ ಥರ ಪ್ರೀತಿ ಯಾರು ಬೇರೆಯವ್ರು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರನ್ನ ಇಷ್ಟಪಟ್ಟಂಗೆ ನೀವು ಬೇರೆ ಯಾರನ್ನೂ ಇಷ್ಟಪಟ್ಟಿಲ್ಲ. ನಿಮ್ಮ ಲೈಫಲ್ಲೂ ತುಂಬ ಜನ ಹುಡುಗರು ನೋಡ್ತಾಯಿದ್ರೆ ಈ ರೀಡಿಂಗ್ನ ಹುಡುಗಿರು ಬೇಕಾದಷ್ಟು ಜನ ಬಂದೋಗಿದ್ದಾರೆ. ಅಥವಾ ಫೀಮೇಲ್ ನೋಡ್ತಾಯಿದ್ರೆ ನಿಮ್ಮ ಲೈಫಲ್ಲೂ ಅಷ್ಟೇ ಬೇಕಾದಷ್ಟು ಜನ, ಅಂದರೆ ನಿಮ್ಮ ಲೈಫಲ್ಲಿ ನಿಮ್ಮನ್ನು ಇಷ್ಟಪಡೋರು ತುಂಬ ಜನ ಜೆಂಟ್ಸ್ ಇದ್ದಾರೆ ಅಥವಾ ಹುಡುಗರು ಇದ್ದಾರೆ. ಬಟ್ ನೀವು ಅವ್ರನ್ನ ಯಾರನ್ನೂ ಅಕ್ಸೆಪ್ಟ್ ಮಾಡಿಲ್ಲ. ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೋ ಆ ವ್ಯಕ್ತಿ ಮೇಲೇ ಇವಾಗ ನಿಮ್ಗೆ ತುಂಬ ಪ್ರೀತಿ ಇರೋದು, ಆ ವ್ಯಕ್ತಿನೇ ನಿಮ್ಗೆ ಬೇಕು. 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ನಿಮ್ಮ ವ್ಯಕ್ತಿ ಕಡೆಯಿಂದನೇ ಅವ್ರು ಇನ್ನೂ ಬರ್ತಾರೆ ಅಂತ ಅವ್ರಿಗಾಗಿ ಎದುರು ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ನೀವು ಏನೇ ಕೆಲಸ ಮಾಡ್ತಿದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮೇಲೇ ನಿಮ್ಗೆ ಇನ್ನೂ ಜ್ಞಾನ ಇದೆ. ಸೊ ಅವ್ರನ್ನ ನೀವು ಇನ್ನೂ ಮರ್ತಿಲ್ಲ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನೀವು ಇನ್ನೂ ಬಿಡ್ತಾ ಇಲ್ಲ. ಸೊ ಓಕೆನಾ, ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ. 4 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳ್ಕೊತಿದ್ರೆ ಅವ್ರನ್ನ ಸ್ಪೈ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಅವ್ರನ್ನ ತುಂಬ ಮಿಸ್ ಮಾಡ್ತಾಯಿದ್ರೆ. ಅವ್ರ ಫೋಟೋಸ್ ಇದ್ದರೆ ನೋಡೋದಾಗಿರ್ಬೋದು, ಅವ್ರ ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಕಾಂಟ್ಯಾಕ್ಟು, ಕಮ್ಯುನಿಕೇಷನ್ಸು, ಮತ್ತು ಫೋನ್ ಕಾಲು, ಚಾಟಿಂಗ್ಸು, ಅವರು ನಿಮ್ಮ ಒಂದು ಹಳೆ ನೆನಪುಗಳು, ಸೊ ಎಲ್ಲವನ್ನೂ ರಿವೈಸ್ ಮಾಡ್ಕೊತಿದ್ರ. ಅಥವಾ ಅವ್ರಿಗೆ ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇದ್ದರೆ ಅದರಲ್ಲಿ ಚೆಕ್ ಮಾಡ್ತಾಯಿದ್ರ. ಅವ್ರು ಮೆಸೇಜ್ ಮಾಡಿದ್ರೆ ಅವ್ರ ಫೋಟೋ ನೋಡೋದಾಗಿರ್ಬೋದು, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾಯಿದ್ರೆ ನೀವು. ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಗೆ ಸ್ವಲ್ಪ ಹಠ ಜಾಸ್ತಿ. ನೀವು ಕೂಡ ಅಷ್ಟೇ, ನಿಮ್ಮ ವ್ಯಕ್ತಿ ಯಾವ ಥರ ಬಿಹೇವ್ ಮಾಡ್ತಾರೋ ಈಗೋಯಿಸ್ಟಿಕ್ ಬಿಹೇವಿಯರ್, ನೀವು ಅದೇ ಥರ ಬಿಹೇವ್ ಮಾಡ್ತಿದ್ರೆ. ಯಾಕಂದರೆ ಅವರೇ ನೀವು ಕಂಟ್ರೋಲ್ಗೆ ಬರೋಲ್ಲ, ನೀವು ಹೇಳಿದ ಮಾತು ಕೇಳೋಣ, ನೀವು ಇನ್ನು ಅವ್ರ ಹೇಳಿದ ಮಾತಿಗೆ ಯಾಕೆ ಕೇಳಬೇಕಂತ. ನೀವು ಅಷ್ಟೇ, ಅವ್ರು ಯಾವಾಗ ಕಾಲ್ ಮಾಡ್ತಾರೋ, ಮೆಸೇಜ್ ಮಾಡ್ತಾರೋ, ಕಾಂಟ್ಯಾಕ್ಟ್ ಮಾಡ್ತಾರೋ ಮಾಡಲಿ ಅಂತ ಹೇಳ್ಬಿಟ್ಟು ನೀವು ಸೈಲೆಂಟಾಗಿ ಹೋಗಿಬಿಟ್ಟಿದ್ರು. ನಿಮ್ಮ ಸೈಡ್ನಿಂದನೇ ಏನೋ ಎಫರ್ಟ್ಸ್ ಇಲ್ಲ. 7 ಆಫ್ ವಾಂಡ್ಸ್ ಬಂದಿರ್ತಂದ್ರೆ ನಿಮ್ಮ ಕೈಯಲ್ಲಿ ಯಾವುದೇ ಅಂತ ವರ್ಕ್ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ, ಫೋಕಸ್ ಮಾಡೋಕ್ಕಾಗ್ತಿಲ್ಲ. ನಿಮ್ಮ ವ್ಯಕ್ತಿನೇ ಪದೇ ಪದೇ ನೆನಪಾಗ್ತಿದ್ರು. ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆದಷ್ಟು ಬೇಗ ನಿಮ್ಮ ವ್ಯಕ್ತಿ ಹತ್ರ ಹೋಗ್ಬೇಕಂತ ತುಂಬ ಪ್ರಯತ್ನ ಮಾಡ್ತಾರೆ. ಬಟ್ ಇಲ್ಲಿ ನಿಮಗೆ ಕೆಲವೊಂದು ತುಂಬ ಪ್ರಾಬ್ಲಮ್ಸ್ ಇರೋದ್ರಿಂದ ಅವ್ರ ಹತ್ರ ಹೋಗೋಕ್ಕಾಗ್ತಿಲ್ಲ. ದ ಲವರ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನೀವು ಮರೆಯೋದಿಲ್ಲ. ಬೇರೆ ಯಾವುದೇ ಅಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದ್ರೂ ನೀವು ಅವ್ರನ್ನ ಇನ್ನು ಪ್ರೀತಿ ಮಾಡೋದಿಲ್ಲ, ಎಂಟ್ರಿ ಕೊಡೋದು ಇಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಪ್ರೀತಿ ಮಾಡಿದಷ್ಟು ಬೇರೆ ಯಾರನ್ನೂ ನೀವು ಇನ್ನೂ ಒಪ್ಕೊಳೋದಿಲ್ಲ. ಏಸ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಆದಷ್ಟು ನಿಮ್ಮ ವ್ಯಕ್ತಿನ ಪಡ್ಕೊಬೇಕಾದ್ರೆ ಇವಾಗ ತುಂಬ ಕಷ್ಟ ಆಗಿದೆ, ತುಂಬ ಪ್ರಾಬ್ಲಮ್ಸ್ ಇದೆ ನಿಮಗೆ. ನಿಮ್ಮ ವ್ಯಕ್ತಿನ ಎಲ್ಲಿ ಕಳ್ಕೊಂಬಿಡ್ತೀರ ಅನ್ನೋ ಒಂದು ಭಯ ನಿಮ್ಮ ಮನಸ್ಸಲ್ಲಿದೆ. ಕಿಂಗ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ತುಂಬ ಪ್ರಯತ್ನ ಮಾಡ್ತಾರೆ, ಬಟ್ ಆಗ್ತಾಯಿಲ್ಲ. 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ, ಸಾಲ್ವ್ ಮಾಡ್ಕೊಬೇಕು. ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋ ಆದಷ್ಟು ಬೇಗ ನಿಮ್ಮ ವ್ಯಕ್ತಿ ಜೊತೆ ರಿಯೂನಿಯನ್ ಆಗಬೇಕು. 7 ಆಫ್ ಸಾರ್ಟ್ಸ್ ಏನು ಹೇಳುತ್ತಂದರೆ ನಿಮ್ಮ ವ್ಯಕ್ತಿ ನಿಮ್ಗೆ ಮೋಸ ಮಾಡಿದ್ದಾರೆ ಅನ್ಕೊತಾ ಇದ್ದೀರ. ನಿಮ್ಮ ಲೈಫಲ್ಲಿ ಮೋಸ ಹೋಗಿದ್ರೆ ನೀವು ಕೆಲವೊಂದು ತಪ್ಪು ಡಿಸಿಷನ್ ತೊಗೊಂಡು ನಿಮ್ಮ ಲೈಫ್ನ ಸ್ಪಾಯ್ಲ್ ಮಾಡ್ಕೊಂಡಿದ್ರೆ. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಮೇಲೇ ನಿಮಗೆ ಗಮನ, ಅವ್ರಿಗೆ ಆಪರ್ಚುನಿಟಿ ಕೊಡಬೇಕಂತ, ಅವ್ರನ್ನೇ ಮದುವೆ ಆಗಬೇಕು ಮತ್ತು ರಿಯೂನಿಯನ್ ಆಗಬೇಕಾದ್ರೆ ರಿಯೂನಿಯನ್ನು ಏನು ಮಾಡ್ಬೇಕಂತ ಗೊತ್ತಿಲ್ಲದ್ರೆ ಕನ್ಫ್ಯೂಷನ್ನು. ನೀವು ಭಾಳ ಬುದ್ಧಿವಂತರಿದ್ರೆ ಅಷ್ಟೆ. ಇದು ನಿಮ್ಮ ಎನರ್ಜಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಎನರ್ಜಿ ಯಾವ ರೀತಿ ಬರುತ್ತೆ ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಯವರ ಪರಿಸ್ಥಿತಿ ಯಾವ ರೀತಿ ಇದೆ ಇವ್ರ ಬಗ್ಗೆ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಯ ಪರಿಸ್ಥಿತಿ ನನ್ನ ವ್ಯೂವರ್ಸ್ ಬಗ್ಗೆ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಯ ಪರಿಸ್ಥಿತಿ ನನ್ನ ವ್ಯೂವರ್ಸ್ ಬಗ್ಗೆ. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಜನರಲ್ ಟ್ಯಾರೋ ಟ್ರೀಡಿಂಗ್ ಅಷ್ಟು. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ ಅಷ್ಟೇ.
ಸೊ ಡೆತ್ ಬಂದಿರೋದ್ರಿಂದ ನಿಮಗೂ ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರಿದ್ದಾರೆ ಅವ್ರು ಏನೇ ಯೋಚನೆ ಮಾಡ್ತಾಯಿದ್ರು ಅಂದರೆ ನಿಮ್ಮಿಬ್ಬರ ಕನೆಕ್ಷನ್ ಎಂಡ್ ಆಗಿದೆ, ಅಂದರೆ ನೋ ಕಾಂಟ್ಯಾಕ್ಟು ಸಪ್ರೇಷನ್ ಆಗಿದೆ. ಅದಕ್ಕೆ ಅವರು ಇವಾಗ ತುಂಬ ಪೇಯ್ನ್ಫುಲ್ ಸಿಚುವೇಷನ್ ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ನೀವು ಅವ್ರನ್ನ ಮೊದಲು ತುಂಬ ಇಷ್ಟಪಟ್ಟರೆ ಅವ್ರು ನಿಮ್ಮನ್ನು ಇಷ್ಟಪಡಲಿಲ್ಲ, ಕೇರ್ ಮಾಡಿದ್ರು, ನೆಗ್ಲೆಕ್ಟ್ ಮಾಡಿದ್ರು. ಮನಸ್ಸಲ್ಲಿ ಇಷ್ಟ ಇದ್ರೂ ಹೊರಗಡೆ ಮಾತ್ರ ಅಂದರೆ ಎಕ್ಸ್ಟರ್ನಲ್ ಬಿಹೇವಿಯರ್ ಅಂತ ಹೇಳ್ಬೋದು. ಎಕ್ಸ್ಟರ್ನಲ್ ಬಿಹೇವಿಯರ್ ಅಂದರೆ ಅವ್ರು ಹೊರಗಡೆ ಕಾಣಿಸ್ದಾಗ ಅಂದರೆ ಒಳಗಡೆ ಮನ್ಸಲ್ಲಿ ಪ್ರೀತಿ ಇದೆ, ಬಟ್ ಹೊರಗಡೆ ಎಕ್ಸ್ಪ್ರೆಸ್ ಮಾಡ್ತಿಲ್ಲ. ನಿಮ್ಗೆ ಅದು ಗೊತ್ತಾಗಲಿಲ್ಲ. ಬೇರೆಯವ್ರ ಜೊತೆ ಮಾತಾಡೋದು, ಕಮ್ಯುನಿಕೇಷನ್ ಮಾಡೋದು, ಫ್ಲರ್ಟಿಂಗ್ ನೇಚರ್ ಎಲ್ಲ ನಿಮ್ಮ ವ್ಯಕ್ತಿಗಿತ್ತು. ಮತ್ತು ನಿಮ್ಮ ಮೇಲೆ ಪೊಸೆಸಿವ್ ಜೆಲಸ್ ಫೀಲ್ ಆಗ್ತಾಯಿದ್ರು. ಸೊ ಅದನ್ನೆಲ್ಲ ಹೇಳ್ಕೊಂಡಿಲ್ಲ. ನೀವು ಅವ್ರನ್ನ ನೋಡೋಷ್ಟೊತ್ತು ನೋಡಿದರೆ ಅವ್ರು ನಿಮ್ಮನ್ನು ಕೇರ್ ಮಾಡಲಿಲ್ಲ, ನೆಗ್ಲೆಕ್ಟ್ ಮಾಡಿದರು. ಸೊ ಆಯ್ತು ಅಂತ ಹೇಳ್ಬಿಟ್ಟು ನಿಮ್ಮಷ್ಟಕ್ಕೆ ನೀವೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಸಪ್ರೇಷನ್ ಆಗಿ ಕಮ್ಯುನಿಕೇಷನ್ ಮಾಡ್ಕೊಂಡು ಸಪ್ರೇಷನ್ ಆಗಿಬಿಟ್ರೆ. ಇವಾಗ 5 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಕಡೆ ಇವಾಗ ಅಂದರೆ ನಿಮ್ಮ ವ್ಯಕ್ತಿ ನಿಮ್ಗೆ ಹರ್ಟ್ ಮಾಡಿದ್ರು, ನೋವನ್ನು ಉಂಟು ಮಾಡಿದ್ರು, ನಿಮ್ಮ ಪ್ರೀತಿ ನೆಗ್ಲೆಕ್ಟ್ ಮಾಡಿದ್ರು. ಸೊ ಇವಾಗ ಅರ್ಥ ಆಗ್ತದೆ ನಿಮ್ಮಷ್ಟು ಯಾರೋ ಅವ್ರನ್ನ ಪ್ರೀತಿ ಮಾಡೋಕ್ಕಲ್ಲ, ಯಾರು ಇಷ್ಟಪಡೋಕ್ಕಲ್ಲ. ಸೊ ಅದಕ್ಕೆ ಇವಾಗ ರಿಗ್ರೆಟ್ ಫೀಲ್ ಆಗ್ತಾಯಿದ್ರೆ. ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ಅಷ್ಟೇ ಇವಾಗ ಎಲ್ಲಿಲ್ದಂಥ ಪ್ರೀತಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾಕಂದರೆ ಇವಾಗ ಅವ್ರ ಲೈಫಲ್ಲಿ ನೋಡಿ ಕಾರ್ಡಲ್ಲಿರೋ ಥರ, ಕ್ವೀನ್ ಆಫ್ ಕಪ್ಸ್ ಕಾರ್ಡಲ್ಲಿರೋ ಥರ ಆ ವ್ಯಕ್ತಿ ಒಬ್ಬರೇ ಒಂಟಿಯಾಗಿದ್ದಾರೆ. ಸೊ ನಿಮ್ಮ ಮೇಲೇ ಇವಾಗ ತುಂಬ ಪ್ರೀತಿ ಇದೆ. ಸೊ ನಿಮ್ಮನ್ನು ಅವ್ರು ಬಿಟ್ಟಿರೋಕ್ಕೆ ಚಾನ್ಸೇ ಇಲ್ಲ. ಹೈ ಪ್ರಿಸ್ಟೆಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಯಾರಿದ್ದಾರೆ ನೋಡಿ ಅವ್ರು ತುಂಬ ಸೀಕ್ರೆಟಿವು, ತುಂಬ ಇಂಟೆಲಿಜೆಂಟು, ತುಂಬ ಅವ್ರ ಲೈಫಲ್ಲಿ ಏನೇ ನಡೆದ್ರೂ ಜಾಸ್ತಿ ಯಾವುದೇ ವಿಷಯಗಳು ನಿಮ್ಮ ಹತ್ರ ಶೇರ್ ಮಾಡ್ಕೊಳೋದಿಲ್ಲ. ನೀವಾದರೆ ಅವ್ರ ಹತ್ರ ಎಲ್ಲ ವಿಷಯಗಳನ್ನ ಶೇರ್ ಮಾಡ್ಕೊತೀರ, ಬಟ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಶೇರ್ ಮಾಡ್ಕೊಳೋದಿಲ್ಲ. ಬಟ್ ಎಮೋಷ್ನಲ್ ತುಂಬ ಇದ್ದಾರೆ, ಬಟ್ ಅದನ್ನು ಕೂಡ ಹೇಳ್ಕೊಳೋದಿಲ್ಲ. ಅಂದರೆ ನಿಮ್ಮ ಮೇಲೆ ತುಂಬ ಪ್ರೀತಿ ಜಾಸ್ತಿ ಇದೆ, ಆ ಪ್ರೀತಿ ಕೂಡ ಹೇಳಲ್ಲ, ಅದು ಕೂಡ ಸೀಕ್ರೆಟಾಗಿ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಯಾವುದೇ ವಿಚಾರ ಆಗಲಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಎಕ್ಸ್ಪ್ರೆಸಿವ್ ಅಲ್ಲ. ದ ವರ್ಡ್ ಬಂದಿರೋದ್ರಿಂದ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಕೇರ್ ಮಾಡ್ತಾರೆ, ಎಲ್ಲ ಇದೆ. ಬಟ್ ಆದರೆ ಅದನ್ನು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ, ನಿಮ್ಗೆ ಅರ್ಥ ಆಗ್ತಾಯಿಲ್ಲ. ನಿಮಗೆ ಮ್ಯಾರೇಜು ಕಮಿಟ್ಮೆಂಟು ಏನೂ ಕೊಟ್ಟಿಲ್ಲ. ಸೊ ಅದಕ್ಕೆ ನೀವು ಟೆನ್ಷನ್ ಆಗೋಗಿಲ್ಲ. 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಅವ್ರನ್ನ ತುಂಬ ಇಷ್ಟಪಟ್ಟರೆ ಫೈನಾನ್ಷಿಯಲಾಗಿ, ಎಮೋಷ್ನಲಾಗಿ ತುಂಬ ಸಪೋರ್ಟ್ ಮಾಡಿದೆ. ಆದರೆ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ನಿಮ್ಮನ್ನು ಬಿಟ್ಟು ಮೂವ್ ಆನ್ ಆದರು. ಅದನ್ನು ಇವಾಗ ನೆನಪು ಮಾಡಿಕೊಂಡು ದುಃಖ ಪಡ್ತಾಯಿದ್ದಾರೆ ಅಂತ ಹೇಳ್ಬೋದು. 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಓವರ್ ಟೆನ್ಷನ್ ಮಾಡ್ತಾರೆ, ತುಂಬ ಥಿಂಕ್ ಮಾಡ್ತಾರೆ. ನೀವು ಇಲ್ಲ ಅವ್ರ ಲೈಫಲ್ಲಿ ಇವಾಗ ಸಪ್ರೇಷನ್ ಆಗಿದ್ರೆ ನೀವು ಹೆಂಗೆ ಥಿಂಕ್ ಮಾಡ್ತಾಯಿದ್ರೆ, ಓವರ್ ಟೆನ್ಷನ್ ಮಾಡ್ಕೊತಾರೆ, ಅವ್ರು ಕೂಡ ಅಷ್ಟೇ ಓವರ್ ಥಿಂಕಿಂಗ್, ಟೆನ್ಷನ್ನು ಮತ್ತು ಪ್ಲ್ಯಾನ್ಸ್ ಎಲ್ಲ ಆಗ್ತಾಯಿದ್ದಾರೆ. ಸೊ ನೀವು ಅವ್ರಿಗೆ ಬೇಕು ಅಂತ. 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ಈಗ ಈ ಥರ ನಮ್ಮ ಕನೆಕ್ಷನ್ ಹಾಳಾಯಿತು ಅಂತ ಇವಾಗ ಥಿಂಕ್ ಮಾಡ್ತಿದ್ರೆ. 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರೆ ನಿಮ್ಮ ವ್ಯಕ್ತಿಗೆ ಅವ್ರು ಮಾಡಿದಂಥ ತಪ್ಪು ಅರ್ಥ ಆಗಿದೆ. ಸೊ ರಿಗ್ರೆಟ್ ಫೀಲ್ ಆಗ್ತಿದ್ರೆ. ಸೊ ನೀವು ಅವ್ರಿಗೆ ಬೇಕು, ನೀವಿದ್ದರೆ ಅವ್ರ ಲೈಫ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಗ್ಡ್ ಮ್ಯಾನ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ಪ್ಲ್ಯಾನ್ಸ್ ಆಗ್ತಾರೆ, ತುಂಬ ಟೆನ್ಷನ್ ಮಾಡ್ತಾರೆ. ಅಂದರೆ ಅವರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ ಏನೇನೋ ಪ್ಲ್ಯಾನ್ಸ್ ಆಗ್ತಾರೆ, ಏನೇನೋ ನಿಮ್ಮನ್ನು ಪಡ್ಕೊಳೋದಕ್ಕೆ ಸ್ಕೆಚ್ ಹಾಕ್ತಾರೆ. ಬಟ್ ಯಾವುದೇ ಸ್ಕೆಚ್ಚು, ಯಾವುದೇ ಐಡಿಯಾ ಹಾಕಿದ್ರೂ ಎಲ್ಲವೂ ರಿವರ್ಸ್ ಆಗ್ತಾಯಿದೆ. ಬಿಕಾಸ್ ಥರ್ಡ್ ಪಾರ್ಟಿ ಸಿಚುವೇಷನ್ ಮತ್ತು ಅವರೊಂದು ಪರ್ಸ್ನಲ್ ಪ್ರಾಬ್ಲಮ್ಸು ಮತ್ತು ನಿಮ್ಮೊಂದು ಪರ್ಸ್ನಲ್. ಸೊ ಎಲ್ಲದರಿಂದ ಅವ್ರು ಏನೇ ಪ್ಲ್ಯಾನ್ ಮಾಡಿದ್ರು ಉಲ್ಟಾ ಆಗ್ತದೆ. ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ. ಟೆಂಪ್ರೆನ್ಸ್ ಬಂದಿರೋದ್ರಿಂದ ಆದಷ್ಟು ಬೇಗ ನಿಮ್ಮಿಬ್ಬರು ಕನೆಕ್ಷನ್ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಇರಬೇಕು ಅಂದ್ಕೊತಿದ್ದಾರೆ. 3 ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ನು ನೀವಿಬ್ಬರು ಮ್ಯಾರೇಜ್ ಆಗೋದಕ್ಕೆ ಬಿಡ್ತಾಯಿಲ್ಲ. ಮತ್ತು ಇಲ್ಲಿ ಲವರ್ಸ್ ಆದರೆ ಮ್ಯಾರೇಜ್ ಆಗೋಕ್ಕೆ ಬಿಡ್ತಾಯಿಲ್ಲ. ಸಪ್ರೇಷನ್ ಆದರೆ ಕಾಂಟ್ಯಾಕ್ಟ್ ಆಗೋಕ್ಕೆ ಬಿಡ್ತಾಯಿಲ್ಲ. ಮ್ಯಾರೇಜ್ ಆಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ನೀವಿಬ್ಬರು ಒಂದಾಗೋಕ್ಕೆ ಬಿಡ್ತಾಯಿಲ್ಲ. ಯಾಕಂದರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾವುದೇ ಆಗಿರ್ಬೋದು, ಪ್ರೊಫೆಷನಲ್ಲು, ಕೆರಿಯರು, ಪರ್ಸ್ನಲ್ ಪ್ರಾಬ್ಲಮ್ಸು, ಲೈಫ್ ಪ್ರಾಬ್ಲಮ್ಸು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮಿಸ್ಕಮ್ಯುನಿಕೇಷನ್ನು, ಅಥವಾ ಒಬ್ರನ್ನೊಬ್ರು ಅರ್ಥ ಮಾಡ್ಕೊತಿರೋ ಇರ್ಬೋದು, ಅಥವಾ ನೀವು ಒಬ್ಬರ ಮೇಲೆ ಒಬ್ಬರು ಡೌಟ್ ಇರೋದಾಗಿರ್ಬೋದು. ಸೊ ಪ್ರತಿಯೊಂದು, ಅಥವಾ ಯಾರನ್ನ ಮೂರನೇ ವ್ಯಕ್ತಿಗಳು ಕೆಲವು ಜನಗಳು ಹೇಳಿದ ಮಾತು ಕೇಳೋದಾಗಿರ್ಬೋದು, ಸಂಬಂಧಿಕರ ಮಾತು, ರಿಲೇಷನ್ಶಿಪ್, ಬೇರೆ ವ್ಯಕ್ತಿಗಳ ಮಾತು. ಸೊ ಯಾವುದೋ ಒಂದು ರೀಸನ್ನಿಂದ ನಿಮ್ಮ ವ್ಯಕ್ತಿ ನೀವಿಬ್ಬರು ಒಂದಾಗೋಕ್ಕಾಗ್ತಿಲ್ಲ. ದ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಟೈಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಒಂದು ರೈಟ್ ಟೈಮ್ ಬಂದಾಗ ನಾವಿಬ್ಬರು ಒಂದಾಗ್ತೀವಿ ಅಂತ ಟೈಮ್ಗೋಸ್ಕರ ಕಾಯ್ತಾ ಇದ್ದಾರೆ. 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಒಂದು ಫೈನಾನ್ಷಿಯಲ್ ಲೈಫ್ನ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾಯಿಲ್ಲ, ಇನ್ನೊಂದು ಎಮೋಷ್ನಲ್ ಲೈಫ್ ನಿಮ್ಮನ್ನು ಪಡ್ಕೊಳೋದಾಗ ಆಗ್ತಾಯಿಲ್ಲ, ಟೆನ್ಷನ್ ಆಗೋಗಿದ್ರೆ. 8 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಗೆ ಹರ್ಟ್ ಮಾಡಿ, ನಿಮ್ಗೆ ನೋವು ಮಾಡಿ, ನಿಮ್ಮಿಂದ ಮೂವ್ ಆನ್ ಆದರು. ಅಂದರೆ ನಿಮ್ಮೊಂದು ನಿಜವಾದ ಪ್ರೀತಿನ ಬೇಡ ಅಂತ ದೂರ ಮಾಡಿಕೊಂಡ್ರು. ಯಾಕಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಅಂದರೆ
ಇಷ್ಟೊತ್ತು ಹೇಳಿದ್ನಲ್ಲ ಅದರಿಂದ ಅವ್ರ ಫ್ಯಾಮಿಲಿ ಆಗಿರ್ಬೋದು ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸ್, ಕೆರಿಯರ್ ಪ್ರಾಬ್ಲಮ್ಸ್, ಇನ್ಯಾವುದೇ ಇನ್ನೊಬ್ಬರ ಮಾತು, ಯಾರಾದರೂ ಫ್ರೆಂಡ್ಸ್ ಮಾತು, ಸೊಸೈಟಿ ಮಾತು, ಪೀಪಲ್ಸ್ ಮಾತು ಕೇಳ್ಕೊಂಡು ದೂರ ಆಗಿರ್ಬೋದು, ಅಥವಾ ಅವರೇ ಮಿಸ್ಕಮ್ಯುನಿಕೇಷನ್ ಮಾಡ್ಕೊಂಡು ದೂರ ಆಗಿರ್ಬೋದು. ಸೊ ಅದಕ್ಕೋಸ್ಕರ ಇವಾಗ ಮಾಡ್ಕೊತಿದ್ರು. ಸನ್ ಬಂದಿರೋದ್ರಿಂದ ಅವ್ರ ಲೈಫಲ್ಲಿ ನೀವಿದ್ರೇ ಚಂದ, ನೀವಿದ್ದರೆ ಅವ್ರ ಲೈಫು ತುಂಬ ಚೆನ್ನಾಗಿರುತ್ತೆ, ತುಂಬ ಹ್ಯಾಪಿಯಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಚಾರಿಯಟ್ ಬಂದಿರೋದನ್ನು ನಿಮ್ಮ ವ್ಯಕ್ತಿಗೆ ಹೇಳ್ತಿದ್ದಾರೆ, ಅವ್ರಿಗೂ ನಿಮಗೂ ತುಂಬ ದೂರ ಡಿಸ್ಟೆನ್ಸ್ ಇದೆ. ಅವರೊಂದು ಪ್ಲೇಸಲ್ಲಿದ್ದಾರೆ, ನೀವು ಒಂದು ಪ್ಲೇಸಲ್ಲಿದ್ದೀರ. ಮತ್ತು ಏಜು, ಕಲ್ಚರು, ಕ್ಯಾಸ್ಟು, ಹೈಟು, ವೆಯ್ಟು, ಬಾಡಿ ಕಲರು, ಸೊ ಡಿಫ್ರೆನ್ಸು ಎಲ್ಲವೂ ಡಿಫ್ರೆನ್ಸ್ ಇದೆ. ಅವರ ಒಂದು ಸಂಪ್ರದಾಯನ ಬೇರೆ ಥರ ಇದೆ, ನಿಮ್ಮೊಂದು ಸಂಪ್ರದಾಯನ ಬೇರೆ ಥರ ಇದೆ. ಅವ್ರಿಗೆ ಬೇರೆ ಥರ ಬುದ್ಧಿ ಇದೆ, ನಿಮಗೆ ಬೇರೆ ಥರ. ಸೊ ಎಲ್ಲವೂ ಡಿಫ್ರೆಂಟ್ ಆಗಿದೆ. ಅವರು ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾರೆ, ನೀವು ಡಿಫ್ರೆಂಟಾಗಿ ಥಿಂಕ್ ಮಾಡ್ತೀರ. ಸ್ಟಾರ್ ಬಂದಿರೋದ್ರಿಂದ ಎಷ್ಟು ಡಿಫ್ರೆನ್ಸ್ ಇದ್ದರೂ ಏನೇ ಇದ್ರೂ ನಿಮ್ಮ ವ್ಯಕ್ತಿಗೆ ಲೈಫಲ್ಲಿ ನೀವಿದ್ದರೆ ಅವ್ರ ಲೈಫ್ ತುಂಬ ಚೆನ್ನಾಗಿರುತ್ತೆ, ತುಂಬ ಬ್ರೈಟ್ ಇರುತ್ತೆ ಅಂತ ಹೇಳ್ತಾಯಿದ್ದಾರೆ. 3 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ ನಿಮ್ಮ ಕನೆಕ್ಷನ್ ಹಾಳು ಮಾಡ್ಕೊಂಡಿದ್ದಕ್ಕೆ ಅವರು ಇವಾಗ ತುಂಬ ರಿಗ್ರೆಟ್ ಫೀಲ್ ಆಗ್ತಾಯಿದ್ದಾರೆ, ತುಂಬ ನೋವಲ್ಲಿದ್ದಾರೆ. ನಿಮಗೂ ನೋವು ಕೊಡ್ತಾ ಇದ್ದಾರೆ, ಅವರು ನೋವಲ್ಲಿದ್ದಾರೆ. ನೀವು ನೋವಲ್ಲಿದ್ದರೆ ಅವರು ನೋವಲ್ಲಿದ್ದಾರೆ. ಮೂನ್ ಬಂದಿರೋದ್ರಿಂದ ನೈಟ್ ಆದರೆ ಅವರು ಸರಿಯಾಗಿ ನಿದ್ದೆ ಮಾಡಲ್ಲ, ಊಟ ಸರಿಯಾಗೆಲ್ಲ ಮಾಡಲ್ಲ. ಸೊ ಯಾವಾಗಲೂ ನಿಮ್ಮ ಬಗ್ಗೆ ಎಮೋಷ್ನಲ್ ಆಗ್ತಿರ್ತಾರೆ, ತುಂಬ ನಿಮ್ಮ ಬಗ್ಗೆ ನೆನ್ಪು ಮಾಡಿಕೊಂಡು ಅವರು ಒಂಟಿಯಾಗಿ ನೋವು ಪಡ್ತಾಯಿರ್ತಾರೆ. ಬಟ್ ಅದನ್ನು ಹೇಳ್ಕೊಳೋದಿಲ್ಲ ಅಷ್ಟೆ. ನೋಡುವಂಥ ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸನ್ನು ಸೊ ನಿಮ್ಮ ಒಂದು ಏನೇ ಕೆಟ್ಟ ಪರಿಸ್ಥಿತಿ ಇದ್ರೇನೋ ಆ ಸಿಚುವೇಷನ್ನ ಬಿಟ್ಬಿಡಿ. ಈ ಒಂದು ಕೆಟ್ಟ ಪರಿಸ್ಥಿತಿ ಸ್ವಲ್ಪ ದಿನಗಳಾದಮೇಲೆ ಇಂಪ್ರೂವ್ ಆಗಿ ನಿಮ್ಮ ಒಂದು ಪರಿಸ್ಥಿತಿ ಸರಿ ಹೋಗುತ್ತೆ ಅಂತ ಹೇಳ್ತಾಯಿದ್ದಾರೆ. ಸೊ ನಿಮ್ದು ಯಾವುದೇ ಕೆಟ್ಟ ಸಿಚುವೇಷನ್ ಇರಲಿ, ನೀವು ನಿಮ್ಮ ಕೈಲಾದಂಥ ಪ್ರಯತ್ನ ಮಾಡಿ ಮತ್ತು ಆ್ಯಕ್ಷನ್ ತಗೊಳ್ಳಿ, ಆ ಸಿಚುವೇಷನ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ನೀವು ಯಾವುದೋ ಒಂದು ವರ್ಸ್ಟ್ ಸಿಚುವೇಷನ್, ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ಬೋದು, ಆ್ಯಕ್ಷನ್ ತಗೊಳ್ಳಿ, ಅದಕ್ಕೋಸ್ಕರ ಕೆಲಸ ಮಾಡಿ, ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಡೋಂಟ್ ಸ್ಟಾಪು. ಅದನ್ನು ನೀವು ನಿಮ್ಮ ಸಿಚುವೇಷನ್ ಇಂಪ್ರೂವ್ ಮಾಡ್ಕೊಬೇಕಾದ್ರೆ ನೀವು ಸ್ಟಾಪ್ ಮಾಡಬಾರ್ದು. ಪ್ರಯತ್ನ ಮಾಡ್ತೀರಾ, ಇಲ್ಲಿ ಕೆಲವರು ಸ್ಟಾಪ್ ಆಗ್ತೀರಾ, ಅದನ್ನ ಮಾಡಬಾರ್ದು. ಕಂಟಿನ್ಯೂಸ್ ಆಗಿ ವರ್ಕ್ ಮಾಡೋದ್ರಿಂದ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ಇಫ್ ಯು ಬಿಲೀವ್, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇಲ್ಲ, ನೀವು ಸಾಲ್ವ್ ಮಾಡ್ಕೊತೀರಿ ನಿಮ್ಮ ಪ್ರಾಬ್ಲಮ್ ಅಂತ ನಿಮಗೆ ನಂಬಿಕೆ ಇಲ್ಲ. ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ಸಾಲ್ವ್ ಆಗುತ್ತೆ ಅಂತ ಹೇಳ್ತಾಯಿದ್ರೆ. ಕೆಲವೊಂದು ತಪ್ಪು ಡಿಸಿಷನ್ನ ನೀವು ತಗೊತಾ ಇದ್ರೆ, ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ದೆ, ನಿಮ್ಮ ಒಂದು ಟೈಮ್ ಸರಿ ಇಲ್ಲ, ಇವಾಗ ಕೆಟ್ಟದಾಗಿದೆ. ಸೊ ಅದಕ್ಕೋಸ್ಕರ ನೀವು ಇವಾಗ ಅಕ್ಸೆಪ್ಟ್ ಮಾಡಲೇಬೇಕು ಟೈಮ್ನ. ಒಂದು ನಿಯರ್ ಫ್ಯೂಚರಲ್ಲಿ ನಿಮ್ಮ ಟೈಮ್ ಗುಡ್ ಆಗುತ್ತೆ, ಆವಾಗ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ದಾರೆ. ಫಾರ್ಗಿವ್ನೆಸ್, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಬೇಕಾದರೆ ಅವ್ರು ಮಾಡಿರೋಂಥ ತಪ್ಪನ್ನೆಲ್ಲ ಕ್ಷಮಿಸಿ, ಮತ್ತು ನೀವು ಕಾಂಪ್ರಮೈಸ್ ಆಗಬೇಕು. ಅಂದರೆ ಫಾರ್ಗಿವ್ನೆಸ್, ಅವ್ರನ್ನ ಕ್ಷಮಿಸಿದಾಗ ನೀವು ಕಾಂಪ್ರಮೈಸ್ ಆಗ್ತೀರಾ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇರ್ತಾರೆ ಅಂತ ಹೇಳ್ತಾಯಿದ್ದಾರೆ. ಬಿಗ್ ಹ್ಯಾಪಿ ಚೇಂಜಸ್, ನಿಮ್ಮ ವ್ಯಕ್ತಿ ಏನೇ ತಪ್ಪು ಮಾಡಿದ್ರು ಕ್ಷಮಿಸಿಬಿಡಿ ಅಂತ ಹೇಳ್ತಾಯಿದ್ದಾರೆ. ಮತ್ತು ನಿಮ್ಮ ಲೈಫಲ್ಲಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಂದಿದ್ದ ತಕ್ಷಣ ನಿಮ್ಮಲ್ಲಿ ನೀವು ತುಂಬ ಖುಷಿಯಾಗಿರ್ತೀರ, ತುಂಬ ಚೇಂಜಸ್ ಬರುತ್ತೆ ಅಂತ ಹೇಳ್ತಾಯಿದ್ದಾರೆ. ನೋಡಿ, ಚೇಂಜಸ್ ಅನ್ನೋದು ಬಂದೇ ಬರುತ್ತೆ, ಎಸ್ ಅಂತ ಹೇಳ್ತಾಯಿದ್ದಾರೆ. ಇಯರ್ ಫ್ರಮ್ ನೌ, ಒಂದು ವರ್ಷದ ನಂತರ, ಇವಾಗಿನಿಂದ ಒಂದು ವರ್ಷ ಅಂತ ಹೇಳ್ತಾಯಿದ್ದಾರೆ. ಸೊ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ಬೋದು ಅಂತ ಹೇಳ್ತಾಯಿದ್ದಾರೆ. ಪೀಸ್ಫುಲ್ ರೆಸಲ್ಯೂಷನ್, ನೀವು ತಾಳ್ಮೆಯಿಂದ ಇರಬೇಕು. ಏನೋ ಮೂರ್ಖವಾಗಿ ಡಿಸಿಷನ್ ತೊಗೊಂಡ್ರೆ ತೊಂದರೆ ಆಗುತ್ತೆ. ನೋಡಿ, ಮತ್ತೆ ಅದೇ ಬಂತು, ಕಾಂಪ್ರಮೈಸ್. ನಿಮ್ಮ ವ್ಯಕ್ತಿ ನಿಮ್ಗೆ ಬೇಕಾದರೆ ನೀವು ಅವ್ರ ಜೊತೆ ಕಾಂಪ್ರಮೈಸ್ ಆಗಬೇಕಂತ ಹೇಳ್ತಾಯಿದ್ದಾರೆ ಅಷ್ಟೇ. ಸೊ ಈ ರೀಡಿಂಗ್ ರೆಸನೇಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ.